ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಶಿವಣ್ಣ? ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆಲ್ಲೂ ಸಿಕ್ಕಿರ್ಲಿಲ್ಲ. ಶಿವಣ್ಣ ಅವರು ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ರು. ನಾವು ಮಾಡ್ತಿರೋದು ಸರಿನಾ ಅಂತ ನಾವು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಘಟನೆಯಿಂದ ಎರಡೂ ಕುಟುಂಬಗಳಿಗೆ ನೋವಾಗಿದೆ. ದರ್ಶನ್ ಅವ್ರ ಕುಟುಂಬಕ್ಕೂ ನೋವಾಗಿದೆ, ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೂ ನೋವಾಗಿದೆ ಅಂತ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಹಣೆ ಬರ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗ್ಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಸಮ್. ಬಹುಶಃ ಏನು ಮಾಡಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ.